ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರು, ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ರಬಕವಿ ಬನಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗಿನಿ ಬಸವ ನೀಲಮಾಣಿಕ ಮಠದ ಅನ್ನದಾನೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರ ಸಮೂಹ ಬಂಡಿಗಿನಿ ಮಠದಲ್ಲಿ ಸೇರಿದ್ದಾರೆ. ಬಂಡಿಗಿನಿ ಮಠದ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದು, ಅವರ ಸಾವಿರಾರು ಭಕ್ತರ ಸಮೂಹವನ್ನು ಹೊಂದಿದ್ದ ಶ್ರೀಗಳು ಆಗಿದ್ದರು. ಶ್ರೀಗಳು ಲಿಂಗೈಕ್ಯರಾದ ಬಳಿಕ ಅವರ ಪಾರ್ಥಿವ ಶರೀರ ಬಂದ ಬಳಿಕ ಭಕ್ತರ ಅಂತಿಮ ದರ್ಶನಕ್ಕೆ ಡಿಸೆಂಬರ್ 6ರವರೆಗೆ ಇಡಲಾಗಿದ್ದು, ಬಂಡಿಗಿನಿ ಮಠದಲ್ಲಿ ಸಕಲ ಸಿದ್ಧತೆಗಳು ಮಾಡಲಾಗಿದೆ. ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆ ಭಕ್ತರ ಕಣ್ಣಲ್ಲಿ ನೀರಿನ ಹೊಳೆಯೇ ಹರಿದಿದೆ. ಬೆಳಕಿನ ಜಾವದಿಂದ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಜಮಾಯಿಸಿದ್ದಾರೆ. ಬಂಡಿಗಿನಿ ಮಠದ ಶ್ರೀಗಳ ಸುಪುತ್ರ ಶಿವಾನಂದ್ ಅವರು ಭಕ್ತರಲ್ಲಿ ಮನವಿ ಮಾಡಿಕೊಂಡು ಮಾತನಾಡಿ, ಅವರು ಶ್ರೀಗಳು ದೇಹವನ್ನು ಮಾತ್ರ ಬಿಟ್ಟಿದ್ದಾರೆ, ಆದರೆ ಅವರು ಭಕ್ತರ ಮನದಲ್ಲಿ ಹಾಗೂ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಎಲ್ಲರೂ ಭಕ್ತಿಯಿಂದ ಅವರ ನಾಮಸ್ಮರಣೆ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ವರದಿ ರವಿ ದೊಡ್ಮನಿ, ಆರ್ಡಿ ನ್ಯೂಸ್, ಜಮಖಂಡಿ. ಇದಂದ್ರೆ ಅಪ್ಪಾಜಿ ಅವ್ರು ಆದ್ರು ನಮ್ಮ ಜೋಡಿನ ಅದಾರ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದು ಅವ್ರ ದರ್ಶನ ಪಡೆದು ಯಾರಿಗೂ ಆತಂಕ ಆಗಲಾರ್ದ ಎಲ್ಲರೂ ಅವ್ರ ಧ್ಯಾನ ಮಾಡ್ಕೋತ ಕಡಿತಕ್ಕ ಇರೋನು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಹೆದರಬೇಡ್ರಿ, ಭಗವಂತ ನಮ್ಮ ಜೊತೆ ಅದಾನ. ಎಲ್ಲರೂ ಅವ್ನ ಧ್ಯಾನ ಮಾಡ್ಕೋತ ಚೆನ್ನಾಗಿರೋನು. ನಮಸ್ಕಾರ. ಸಾರ್ವಜನಿಕರಿಗೆ ನೋಡ್ರಿ, ಅವ್ರು ನಮ್ಮ ದೇವರು. ಎಲ್ಲರಿಗೂ ಮನಃಶಾಂತಿ ಮಾಡ್ಕೊಂಡು ನಾವು ಯಾವಾಗಲೂ ನಮ್ಮ ಒಳಗದಾನ. ಬರೀ ದೇಹದಿಂದ ನಾವು ಎಲ್ಲೋ ಇದ್ರು ಮನಸ್ಸಿನಿಂದ ನಮ್ಮಲ್ಲಿ ಅದಾನ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಎಲ್ಲರೂ ಅವ್ನ ಧ್ಯಾನ ಮಾಡ್ಕೊಂಡು ಸಮಾಧಾನದಿಂದ ನೋಡ್ರಿ. ನಂಗೆ ಮಾತಾಡೋಕ್ಕಾಗವಲ್ತು. ಎಲ್ಲ ಭಕ್ತಾದಿಗಳಲ್ಲಿ ನಾವು ಮಾತಾಡಿದ್ವಿ ಮತ್ತು ಇವತ್ತು ಹಂಗಾಗಿ ಮತ್ತು ನಿನ್ನ ನಾವು ನಾಲ್ಕು ಯಾರಿಗೆ ಗೊತ್ತಾಗಬಾರ್ದು ಮತ್ತು ಈಗ ಗೊತ್ತಾಗಬಾರ್ದು. ಅವಾಗ ಹಾಕ್ತಲ್ಲ ಅವಾಗ ವಿಶೇಷವಾಗಿ ಈಗ ಅತ್ಯಂತ ನಾವೇ